ಪಾನಿ ಇಲ್ದೆ ಇದ್ರೆ ಫೋನು ಓಡೋದಿಲ್ಲ ಬ್ರೈನು. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ದೀಪಾ ಅಣ್ಣಯ್ಯ, ಫ್ಯಾಷನ್ ಡಿಸೈನ್ ಸ್ಟೂಡೆಂಟ್ ಇನ್ IFT. ವೆಲ್ಕಮ್ ಬ್ಯಾಕ್ ಟು ಮೀ ಗೈಸ್. ಟುಡೇ ವಿ ಹ್ಯಾಡ್ ಬುಟಿಕ್ ಮ್ಯಾನೇಜ್ಮೆಂಟ್ ಕ್ಲಾಸ್. ಕೇಳ್ತಾ ಇದ್ವಿ, ಬೋರ್ ಆಯಿತು. ಸೊ ಒಂದು ಬ್ರೇಕ್ ಹೇಳ್ಕೊಂಡು ಆಚೆ ಹೋದ್ವಿ. ಸೊ ನನ್ನ ಜೊತೆ ಫಿಟ್ ಜಗ್ಗೆ ಇವತ್ತು ವೈಷ್ಣವಿ ಮತ್ತು ಪಾವನಿ ಜಾಯ್ನ್ ಆದರು. ಸೊ ಬ್ರೇಕಲ್ಲಿ ಎಲ್ಲರೂ ಕಾಫಿ ಮತ್ತು ಲೆಮನ್ ಟೀ ತೊಗೊಂಡ್ರು. ನಾನು ಚಾಕೋಬಾರ್ ಐಸ್ ಕ್ರೀಮ್ ತೊಗೊಂಡೆ. ಈ ಟ್ರ್ಯಾಕ್ಟರ್ ನೋಡಿದ ತಕ್ಷಣ ನನಗೇನೋ ಹೇಳಬೇಕು ಅನ್ನಿಸ್ತು. ಆಯಿತಾ, ದೆನ್ ವಿ ಆರ್ ಬ್ಯಾಕ್ ಟು ಕ್ಲಾಸ್. ಮ್ಯಾಮ್ ಕ್ಲಾಸ್ ತಗೋತಾ ಇದ್ರು. ಪಾಪ ನಮ್ಮ ಪಾವನಿ ಬೆಂಚ್ ಮೇಲೆ ಜಾಗ ಸಾಲ್ತಿಲ್ಲ ಅಂತ ಕೆಳಗಡೆ ಹೋಗಿದ್ದಾಳೆ ಅಂತ ಅಂದ್ಕೊಂಡೆ. ಬಟ್ ಆಮೇಲೆ ಗೊತ್ತಾಯ್ತು. ಪಾವನಿ ಇಲ್ದೆ ಇದ್ರೆ ಫೋನು ಓಡೋದಿಲ್ಲ ಬ್ರೈನು, ಇವ್ರದು ಟಾಕಿಂಗ್ ಟ್ರೈನು. ಮ್ಯಾಮ್ ಏನೋ ಪಾಯಿಂಟ್ಸ್ ಹೇಳ್ತಾ ಇದ್ರು. ಆಯ್ತಾ, ಬರ್ಕೊಳ್ಳೋಣ ಅಂತ ಬರ್ಕೋತಾ ಇದ್ದೆ. ಸುಮ್ಮನೆ ಹಿಂಗೆ ಪಾವನಿ ಕಡೆ ನೋಡಿದೆ ಅಷ್ಟೇ. ಲುಕ್, ಶಿ ವಾಸ್ ಹೋಲ್ಡಿಂಗ್ ಲಿಪ್ ಲೈನರ್. ಐ ವಾಸ್ ಲೈಕ್, ಓ. ಪಕ್ಕದಲ್ಲಿ ಕೂತಿರೋ ಅವ್ಳ ಫ್ರೆಂಡು ನೋಡಿರಲಿಲ್ಲ. ಅವಳು ಶಾಕ್ ಆಗೋದ್ಲು ನೋಡಿ. ಲಂಚ್ ಬ್ರೇಕ್ ಇತ್ತು, ಊಟ ಮಾಡಿಕೊಂಡು ಕ್ಯಾಟ್ ಕ್ಲಾಸ್ ಇತ್ತು, ಅಲ್ಲಿಗೆ ಹೋದ್ವಿ. ನಾವು ಹೋದಾಗ ಮ್ಯಾಮ್ ಇರಲಿಲ್ಲ. ಆಯಿತಾ, ಸೊ ಸಾಂಗ್ ಹಾಕ್ಕೊಂಡು ವರ್ಕ್ ಮಾಡ್ತಾ ಇದ್ವಿ. ಸ್ವಲ್ಪ ಹೊತ್ತು ಪ್ರಾಕ್ಟಿಕಲ್ ವರ್ಕ್ ಮಾಡ್ಕೊಂಡ್ವಿ. ದೆನ್ ಮ್ಯಾಮ್ ಬಂದು ಥಿಯರಿ ಕ್ಲಾಸ್ ತಗೋತೀನಿ ಅಂತ ಬೇರೆ ಕ್ಲಾಸ್ ರೂಮ್ಗೆ ಶಿಫ್ಟ್ ಮಾಡಿದ್ರು. ಎಲ್ಲರೂ ಮಾಡ್ಕೋತಾ ಇದ್ವಿ. ಪ್ರಾಕ್ಟಿಕಲ್ ವರ್ಕ್ ಇತ್ತು. ಸೊ ನಾನು ನಿಧಾನ ಮಾಡ್ತಿದ್ದೆ, ಹೊರಡೋಕ್ಕೆ ಟೈಮ್ ಆಗಿತ್ತು ಅಂತ ನನ್ನ ಫ್ರೆಂಡ್ಸ್ ನನ್ನ ಸೈಡಲ್ಲಿ ಕೂರಿಸಿ ಅವರೇ ವರ್ಕ್ ಮಾಡಿಕೊಟ್ರು. ಫ್ರೆಂಡ್ ಒಬ್ಳಿಗೆ ಓರಿಯನ್ ಮಾಲಿಗೆ ಹೋಗಬೇಕಿತ್ತು, ಏನೋ ಕೆಲಸ ಇತ್ತು, ಅವಳೊಬ್ಳಿಗಿತ್ತು ಅಂತ ನಾವು 5 ಜನ ಹೋಗಿದ್ವಿ. ಶಿ ವಾಂಟೆಡ್ ಟು ಬೈ ಸಮ್ ಜ್ಯುವೆಲ್ರಿ. ಸೊ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಸೆಲೆಕ್ಟ್ ಆಯಿತು. ದೆನ್ ಇನ್ನೂ ಟೈಮ್ ಇತ್ತು ಅಂತ ಆಚೆ ಕೂತ್ಕೊಂಡು ಮಾತಾಡೋಣ ಅಂತ ಕೂತ್ಕೊಂಡ್ವಿ ಅಷ್ಟೇ. ಮಾತಾಡ್ತಾನೆ ಇದ್ದೀವಿ. ಲಿಟ್ರಲಿ ಒಂದು 2 hours ಅಲ್ಲೇ ಕೂತಿದ್ವಿ. ಆಯಿತಾ, ಓ ಹಿಂಗೆ ಕೂತಿದ್ದೆ. ಆಯಿತಾ, ಐ ಹ್ಯಾವ್ ನೋಟಿಸ್ಡ್ ಸಮಥಿಂಗ್ ಸ್ವೀಟ್. ಲೇಟ್ ಆಗಿಬಿಟ್ಟಿತ್ತು. ಸೊ ಎಲ್ಲರೂ ಕ್ಯಾಬ್ ಮಾಡ್ಕೊಂಡು ಮನೆ ಕಡೆ ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗುವ. ಬಾಯ್.